ಈಗ ರಾಜ್ಯದ ಬಿಜೆಪಿ ಸಂಸದರು ಸಮರವನ್ನ ಸಾರ್ತಾ ಇದ್ದಾರೆ. ಅದು ಕೂಡ ಸಾಮೂಹಿಕ ಸುದ್ದಿಗೋಷ್ಠಿ ಮಾಡುವ ಮುಖಾಂತರ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಕಿಡಿಕಾರ್ತಾ ಇದ್ದಾರೆ. ರಾಜ್ಯ ಬಿಜೆಪಿ ಸಂಸದರ ಸಾಮೂಹಿಕ ಸುದ್ದಿಗೋಷ್ಠಿ ಇದು. 4% ಮೀಸಲಾತಿಗೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಸಿದ್ದು ಸರ್ಕಾರದಿಂದ ಸಮಾಜ ಒಡೆಯುವಂತ ಕೆಲಸ ಇದು. ದೆಹಲಿಯಲ್ಲಿ ರಾಜ್ಯದ ಸಂಸದರ ಗಂಭೀರ ಆರೋಪ ಇದೆ. 4% ಮೀಸಲಾತಿಗೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತ ಬಿಜೆಪಿಯ ಸಂಸದರು ಸಾಮೂಹಿಕ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಮುಸ್ಲಿಂಗೆ 4% ಏನು ಮೀಸಲಾತಿ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಇದಕ್ಕೆ ಬಿಜೆಪಿ ತೀವ್ರ ಏನು ವಿರೋಧವನ್ನ ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇದರ ಬಗ್ಗೆ ಮಾತನಾಡಿಕೆ ನಮ್ಮ ಜೊತೆ ಸಂಸದರಾದ ತೇಜಸ್ವಿ ಸೂರ್ಯ ಅವರಿದ್ದಾರೆ. ಸರ್, ಮುಸಲ್ಮಾನರಿಗೆ ಅದರಲ್ಲೂ ರಾಜ್ಯದಲ್ಲಿ 4% ಮೀಸಲಾತಿ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಬಿಜೆಪಿ ಇದರ ವಿರೋಧ ಯಾಕೇನು? ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಕೊಡಬಾರದು ಅನ್ನುವಂಥದ್ದು ದೇಶದ ಸಂವಿಧಾನದ ಆಶಯ. ಅಂಬೇಡ್ಕರ್ ರಿಂದ ಹಿಡಿದು ದೇಶದ ಸುಪ್ರೀಂ ಕೋರ್ಟ್ನವರೆಗೆ ಬಾರಿ ಬಾರಿ ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಕೊಡಬಾರದು. ಈ ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ದೇಶದ ವಿಭಜನೆಗೆ ಕಾರಣ ಆಗುತ್ತೆ. ದೇಶದ ಏಕತೆಗಿರುವಂತಹ ಬಹಳ ದೊಡ್ಡ ಒಂದು ಅಸ್ತ್ರ ಅದು. ಇದನ್ನು ಮಾಡಬಾರದು ಅಂತ ವಿರೋಧ ಮಾಡಿದೆ. ಆ ಕಾರಣಕ್ಕೋಸ್ಕರ ನಮ್ಮ ವಿರೋಧ ಇದೆ. SC ST OBCಗಳಿಗೆ ಅವರು ಹಿಂದುಳಿದಿದ್ದಾರೆ ಅನ್ನುವಂಥ ಕಾರಣಕ್ಕೆ ಅವರಿಗೆ ರಿಸರ್ವೇಷನ್ ಇರೋದೇ ಹೊರತು ಧರ್ಮದ ಆಧಾರದ ಮೇಲಲ್ಲ. ನೀವು ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಕೊಟ್ರೆ ನೀವು ಮತಾಂತರವನ್ನ ಸರ್ಕಾರವೇ ಪೋಷಣೆ ಮಾಡ್ದಂಗಾಗತ್ತೆ. ರಾಜ್ಯದಲ್ಲಿ ಇವತ್ತು ವೋಟ್ ಬ್ಯಾಂಕ್ ನ ಗಟ್ಟಿ ಮಾಡಿಕೊಳ್ಬೇಕು, ಇನ್ನಷ್ಟು ಜನನ್ನ ಮುಸಲ್ಮಾನರನ್ನಾಗಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಕಾಂಗ್ರೆಸ್ ಸರ್ಕಾರ ಈ ರೀತಿ ಪ್ರಯತ್ನ ಮಾಡಲಿಕ್ಕೆ ಹೊರಟಿದೆ. ಇದನ್ನು ನಾವು ಕೋರ್ಟ್ನ ಒಳಗಡೆ, ಕೋರ್ಟ್ನ ಹೊರಗಡೆ, ಪಾರ್ಲಿಮೆಂಟ್ನ ಒಳಗಡೆ, ಅಸೆಂಬ್ಲಿಯಲ್ಲಿ ಎಲ್ಲ ಕಡೆ ವಿರೋಧ ಮಾಡಿ ಇದನ್ನು ನಾವು ಫುಲ್ ಸ್ಟಾಪ್ ಹಾಡ್ತೇವೆ. ಸರ್, ತಾವು ಹೇಳಿದ್ರಿ ಈ ಒಂದು ಮೀಸಲಾತಿಯ ಹೋರಾಟ ಅಂದ್ರೆ ಮೀಸಲಾತಿಯ ವಿರುದ್ಧ ನಾವು ಹೋರಾಟ ಮಾಡ್ತೀವಿ, ಕಾನೂನು ಹೋರಾಟಕ್ಕೂ ಮುಂದಾಗ್ತೀವಿ ಎನ್ನುವಂಥದ್ದು. ಖಂಡಿತವಾಗ್ಲೂ ಕೂಡ ಈ ಹೋರಾಟ ಏನಿದೆ ಇದು ಭಾರತೀಯ ಜನತಾ ಪಾರ್ಟಿಯ ನಂಬಿರುವಂತಹ ಸಂವಿಧಾನದ ಮೂಲ ಆಶಯಕ್ಕೆ ವಿರೋಧವಾಗಿರುವಂತದ್ದು. ನಮ್ಮ ಅಷ್ಟೂ ಶಕ್ತಿಯನ್ನ ಮೀಸಲಿಟ್ಟು ಈ ಹೋರಾಟವನ್ನು ನಾವು ಮುಂತೆಗೆದುಕೊಂಡು ಹೋಗ್ತೀವಿ. SC STಗಳಿಗೆ, OBCಗಳಿಗೆ ಇದರಿಂದ ಅನ್ಯಾಯ ಆಗುತ್ತೆ. ಸಾಮಾನ್ಯ ಬಡ ಕುಟುಂಬದಲ್ಲಿರುವಂತಹ ಹಿಂದೂಗಳಿಗೆ ಅನ್ಯಾಯ ಆಗುತ್ತೆ. ರಾಜ್ಯದಲ್ಲಿ ಯಾವ್ದು PFI KFD ಅನ್ನುವಂಥ ಆರ್ಗನೈಸೇಷನ್ಗಳು, ಈ ಟೆರರಿಸ್ಟ್ ಆರ್ಗನೈಸೇಷನ್ಗಳಿದ್ವು, ಆ ಆರ್ಗನೈಸೇಷನ್ ಪುಡಾರಿಗಳು ಯಾರಿದ್ರು ಅವರಿಗೆ 4% ರಿಸರ್ವೇಷನ್ ನಲ್ಲಿ ಸಹಕಾರ ಕೊಟ್ಟು ಅವರಿಗೊಂದಿಷ್ಟು ಶಕ್ತಿ ಕೊಡಬೇಕು ಅಂತ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ, ಕಾಂಗ್ರೆಸ್ ಸರ್ಕಾರ. ಇದನ್ನ ವಿರೋಧ ಮಾಡೋರಿದ್ದೀವಿ. ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ನಮಗೆ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚಕ್ಕೂ ದುಡ್ಡಿಲ್ಲ ಅಂದಂತ ಮುಖ್ಯಮಂತ್ರಿಗಳು 1,000 ಕೋಟಿ ರೂಪಾಯಿ ಈಗ ಮುಸ್ಲಿಂ ಕಾಲೋನಿ ಡೆವಲಪ್ಮೆಂಟ್ ಫಂಡ್ ಅಂತ ಎತ್ತಿಡೋದಕ್ಕೆ ದುಡ್ಡಿದೆ ಅವರ ಹತ್ರ. ಇದನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದನ್ನೆಲ್ಲ ನಾವು ವಿರೋಧ ಮಾಡ್ತೀವಿ. ರಾಜ್ಯದ ಜನರನ್ನ ನಾವು ಜಾಗೃತಿಗೊಳಿಸ್ತೀವಿ. ಕೋರ್ಟ್ನಲ್ಲೂ ಪ್ರಶ್ನೆ ಮಾಡಿ ಇದನ್ನ ನಾವು ಗೆಲ್ತೀವಿ. ಇದಿಷ್ಟು ಸಂಸದ ತೇಜಸ್ವಿ ಸೂರ್ಯ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಪರ್ವೇಜ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಈಗ ರಾಜ್ಯದ ಬಿಜೆಪಿ ಸಂಸದರು ಸಮರವನ್ನ ಸಾರ್ತಾ ಇದ್ದಾರೆ. ಅದು ಕೂಡ ಸಾಮೂಹಿಕ ಸುದ್ದಿಗೋಷ್ಠಿ ಮಾಡುವ ಮುಖಾಂತರ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಕಿಡಿಕಾರ್ತಾ ಇದ್ದಾರೆ. ರಾಜ್ಯ ಬಿಜೆಪಿ ಸಂಸದರ ಸಾಮೂಹಿಕ ಸುದ್ದಿಗೋಷ್ಠಿ ಇದು. 4% ಮೀಸಲಾತಿಗೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಸಿದ್ದು ಸರ್ಕಾರದಿಂದ ಸಮಾಜ ಒಡೆಯುವಂತ ಕೆಲಸ ಇದು. ದೆಹಲಿಯಲ್ಲಿ ರಾಜ್ಯದ ಸಂಸದರ ಗಂಭೀರ ಆರೋಪ ಇದೆ. 4% ಮೀಸಲಾತಿಗೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತ ಬಿಜೆಪಿಯ ಸಂಸದರು ಸಾಮೂಹಿಕ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಮುಸ್ಲಿಂಗೆ 4% ಏನು ಮೀಸಲಾತಿ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಇದಕ್ಕೆ ಬಿಜೆಪಿ ತೀವ್ರ ಏನು ವಿರೋಧವನ್ನ ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇದರ ಬಗ್ಗೆ ಮಾತನಾಡಿಕೆ ನಮ್ಮ ಜೊತೆ ಸಂಸದರಾದ ತೇಜಸ್ವಿ ಸೂರ್ಯ ಅವರಿದ್ದಾರೆ. ಸರ್, ಮುಸಲ್ಮಾನರಿಗೆ ಅದರಲ್ಲೂ ರಾಜ್ಯದಲ್ಲಿ 4% ಮೀಸಲಾತಿ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಬಿಜೆಪಿ ಇದರ ವಿರೋಧ ಯಾಕೇನು? ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಕೊಡಬಾರದು ಅನ್ನುವಂಥದ್ದು ದೇಶದ ಸಂವಿಧಾನದ ಆಶಯ. ಅಂಬೇಡ್ಕರ್ ರಿಂದ ಹಿಡಿದು ದೇಶದ ಸುಪ್ರೀಂ ಕೋರ್ಟ್ನವರೆಗೆ ಬಾರಿ ಬಾರಿ ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಕೊಡಬಾರದು. ಈ ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ದೇಶದ ವಿಭಜನೆಗೆ ಕಾರಣ ಆಗುತ್ತೆ. ದೇಶದ ಏಕತೆಗಿರುವಂತಹ ಬಹಳ ದೊಡ್ಡ ಒಂದು ಅಸ್ತ್ರ ಅದು. ಇದನ್ನು ಮಾಡಬಾರದು ಅಂತ ವಿರೋಧ ಮಾಡಿದೆ. ಆ ಕಾರಣಕ್ಕೋಸ್ಕರ ನಮ್ಮ ವಿರೋಧ ಇದೆ. SC ST OBCಗಳಿಗೆ
ಅವರು ಹಿಂದುಳಿದಿದ್ದಾರೆ ಅನ್ನುವಂಥ ಕಾರಣಕ್ಕೆ ಅವರಿಗೆ ರಿಸರ್ವೇಶನ್ ಇರೋದೇ ಹೊರತು ಧರ್ಮದ ಆಧಾರದ ಮೇಲಲ್ಲ. ನೀವು ಧರ್ಮದ ಆಧಾರದ ಮೇಲೆ ರಿಸರ್ವೇಶನ್ ಕೊಟ್ರೆ ನೀವು ಮತಾಂತರವನ್ನ ಸರ್ಕಾರವೇ ಪೋಷಣೆ ಮಾಡ್ದಂಗಾಗತ್ತೆ. ರಾಜ್ಯದಲ್ಲಿ ಇವತ್ತು ವೋಟ್ ಬ್ಯಾಂಕ್ ನ ಗಟ್ಟಿ ಮಾಡಿಕೊಳ್ಬೇಕು, ಇನ್ನಷ್ಟು ಜನನ್ನ ಮುಸಲ್ಮಾನರನ್ನಾಗಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಕಾಂಗ್ರೆಸ್ ಸರ್ಕಾರ ಈ ರೀತಿ ಪ್ರಯತ್ನ ಮಾಡಲಿಕ್ಕೆ ಹೊರಟಿದೆ. ಇದನ್ನು ನಾವು ಕೋರ್ಟ್ನ ಒಳಗಡೆ, ಕೋರ್ಟ್ನ ಹೊರಗಡೆ, ಪಾರ್ಲಿಮೆಂಟ್ನ ಒಳಗಡೆ, ಅಸೆಂಬ್ಲಿಯಲ್ಲಿ ಎಲ್ಲ ಕಡೆ ವಿರೋಧ ಮಾಡಿ ಇದನ್ನ ನಾವು ಫುಲ್ ಸ್ಟಾಪ್ ಮಾಡ್ತೇವೆ. ಸರ್, ತಾವು ಹೇಳಿದ್ರಿ ಈ ಒಂದು ಮೀಸಲಾತಿಯ ಹೋರಾಟ ಅಂದ್ರೆ ಮೀಸಲಾತಿಯ ವಿರುದ್ಧ ನಾವು ಹೋರಾಟ ಮಾಡ್ತೀವಿ, ಕಾನೂನು ಹೋರಾಟಕ್ಕೂ ಮುಂದಾಗ್ತೀವಿ ಎನ್ನುವಂಥದ್ದು. ಇದು ಖಂಡಿತವಾಗ್ಲೂ ಕೂಡ ಈ ಹೋರಾಟ ಏನಿದೆ ಇದು ಭಾರತೀಯ ಜನತಾ ಪಾರ್ಟಿಯ ನಂಬಿರುವಂತಹ ಸಂವಿಧಾನದ ಮೂಲ ಆಶಯಕ್ಕೆ ವಿರೋಧವಾಗಿರುವಂತದ್ದು. ನಮ್ಮ ಅಷ್ಟೂ ಶಕ್ತಿಯನ್ನ ಮೀಸಲಿಟ್ಟು ಈ ಹೋರಾಟವನ್ನು ನಾವು ಮುಂತೆಗೆದುಕೊಂಡು ಹೋಗ್ತೀವಿ. SC STಗಳಿಗೆ, OBCಗಳಿಗೆ ಇದರಿಂದ ಅನ್ಯಾಯ ಆಗುತ್ತೆ. ಸಾಮಾನ್ಯ ಬಡ ಕುಟುಂಬದಲ್ಲಿರುವಂತಹ ಹಿಂದೂಗಳಿಗೆ ಅನ್ಯಾಯ ಆಗುತ್ತೆ. ರಾಜ್ಯದಲ್ಲಿ ಯಾವ್ದು PFI KFD ಅನ್ನುವಂಥ ಆರ್ಗನೈಸೇಷನ್ಗಳು, ಈ ಟೆರರಿಸ್ಟ್ ಆರ್ಗನೈಸೇಷನ್ಗಳಿದ್ವು, ಆ ಆರ್ಗನೈಸೇಷನ್ ಪುಡಾರಿಗಳು ಯಾರಿದ್ರು ಅವರಿಗೆ 4% ರಿಸರ್ವೇಶನ್ ನಲ್ಲಿ ಸಹಕಾರ ಕೊಟ್ಟು ಅವರಿಗೊಂದಿಷ್ಟು ಶಕ್ತಿ ಕೊಡಬೇಕು ಅಂತ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ, ಕಾಂಗ್ರೆಸ್ ಸರ್ಕಾರ. ಇದನ್ನ ನಾವು ವಿರೋಧ ಮಾಡೋರಿದ್ದೀವಿ. ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ನಮಗೆ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚಕ್ಕೂ ದುಡ್ಡಿಲ್ಲ ಅಂದಂತ ಮುಖ್ಯಮಂತ್ರಿಗಳು 1,000 ಕೋಟಿ ರೂಪಾಯಿ ಈಗ ಮುಸ್ಲಿಂ ಕಾಲೋನಿ ಡೆವಲಪ್ಮೆಂಟ್ ಫಂಡ್ ಅಂತ ಎತ್ತಿಡೋದಕ್ಕೆ ದುಡ್ಡಿದೆ ಅವರ ಹತ್ರ, ಇದನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದನ್ನೆಲ್ಲ ನಾವು ವಿರೋಧ ಮಾಡ್ತೀವಿ. ರಾಜ್ಯದ ಜನರನ್ನ ನಾವು ಜಾಗೃತಿಗೊಳಿಸ್ತೀವಿ. ಕೋರ್ಟ್ನಲ್ಲೂ ಪ್ರಶ್ನೆ ಮಾಡಿ ಇದನ್ನ ನಾವು ಗೆಲ್ತೀವಿ. ಇದಿಷ್ಟು ಸಂಸದ ತೇಜಸ್ವಿ ಸೂರ್ಯ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಪರ್ವೇಜ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಈಗ ರಾಜ್ಯದ ಬಿಜೆಪಿ ಸಂಸದರು ಸಮರವನ್ನ ಸಾರ್ತಾ ಇದ್ದಾರೆ. ಅದು ಕೂಡ ಸಾಮೂಹಿಕ ಸುದ್ದಿಗೋಷ್ಠಿ ಮಾಡುವ ಮುಖಾಂತರ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಕಿಡಿಕಾರ್ತಾ ಇದ್ದಾರೆ. ರಾಜ್ಯ ಬಿಜೆಪಿ ಸಂಸದರ ಸಾಮೂಹಿಕ ಸುದ್ದಿಗೋಷ್ಠಿ ಇದು. 4% ಮೀಸಲಾತಿಗೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಸಿದ್ದು ಸರ್ಕಾರದಿಂದ ಸಮಾಜ ಒಡೆಯುವಂತ ಕೆಲಸ ಇದು. ದೆಹಲಿಯಲ್ಲಿ ರಾಜ್ಯದ ಸಂಸದರ ಗಂಭೀರ ಆರೋಪ ಇದೆ. 4% ಮೀಸಲಾತಿಗೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತ ಬಿಜೆಪಿಯ ಸಂಸದರು ಸಾಮೂಹಿಕ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಮುಸ್ಲಿಂಗೆ 4% ಏನು ಮೀಸಲಾತಿ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಇದಕ್ಕೆ ಬಿಜೆಪಿ ತೀವ್ರ ಏನು ವಿರೋಧವನ್ನ ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇದರ ಬಗ್ಗೆ ಮಾತನಾಡಿಕೆ ನಮ್ಮ ಜೊತೆ ಸಂಸದರಾದ ತೇಜಸ್ವಿ ಸೂರ್ಯ ಅವರಿದ್ದಾರೆ. ಸರ್, ಮುಸಲ್ಮಾನರಿಗೆ ಅದರಲ್ಲೂ ರಾಜ್ಯದಲ್ಲಿ 4% ಮೀಸಲಾತಿ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಬಿಜೆಪಿ ಇದರ ವಿರೋಧ ಯಾಕೆ? ಧರ್ಮದ ಆಧಾರದ ಮೇಲೆ ರಿಸರ್ವೇಶನ್ ಕೊಡಬಾರದು ಅನ್ನುವಂಥದ್ದು ದೇಶದ ಸಂವಿಧಾನದ ಆಶಯ. ಅಂಬೇಡ್ಕರ್ ರಿಂದ ಹಿಡಿದು ದೇಶದ ಸುಪ್ರೀಂ ಕೋರ್ಟ್ನವರೆಗೆ ಬಾರಿ ಬಾರಿ ಧರ್ಮದ ಆಧಾರದ ಮೇಲೆ ರಿಸರ್ವೇಶನ್ ಕೊಡಬಾರದು. ಈ ಧರ್ಮದ ಆಧಾರದ ಮೇಲೆ ರಿಸರ್ವೇಶನ್ ದೇಶದ ವಿಭಜನೆಗೆ ಕಾರಣ ಆಗುತ್ತೆ. ದೇಶದ ಏಕತೆಗಿರುವಂತಹ ಬಹಳ ದೊಡ್ಡ ಒಂದು ಅಸ್ತ್ರ ಅದು. ಇದನ್ನು ಮಾಡಬಾರದು ಅಂತ ವಿರೋಧ ಮಾಡಿದೆ. ಆ ಕಾರಣಕ್ಕೋಸ್ಕರ ನಮ್ಮ ವಿರೋಧ ಇದೆ. SC ST OBCಗಳಿಗೆ ಅವರು ಹಿಂದುಳಿದಿದ್ದಾರೆ ಅನ್ನುವಂಥ ಕಾರಣಕ್ಕೆ ಅವರಿಗೆ ರಿಸರ್ವೇಶನ್ ಇರೋದೇ ಹೊರತು ಧರ್ಮದ ಆಧಾರದ ಮೇಲಲ್ಲ. ನೀವು ಧರ್ಮದ ಆಧಾರದ ಮೇಲೆ ರಿಸರ್ವೇಶನ್ ಕೊಟ್ರೆ ನೀವು ಮತಾಂತರವನ್ನ ಸರ್ಕಾರವೇ ಪೋಷಣೆ ಮಾಡ್ದಂಗಾಗತ್ತೆ. ರಾಜ್ಯದಲ್ಲಿ ಇವತ್ತು ವೋಟ್ ಬ್ಯಾಂಕ್ ನ ಗಟ್ಟಿ ಮಾಡಿಕೊಳ್ಬೇಕು, ಇನ್ನಷ್ಟು ಜನನ್ನ ಮುಸಲ್ಮಾನರನ್ನಾಗಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಕಾಂಗ್ರೆಸ್ ಸರ್ಕಾರ ಈ ರೀತಿ ಪ್ರಯತ್ನ ಮಾಡಲಿಕ್ಕೆ ಹೊರಟಿದೆ. ಇದನ್ನು ನಾವು ಕೋರ್ಟ್ನ ಒಳಗಡೆ, ಕೋರ್ಟ್ನ ಹೊರಗಡೆ, ಪಾರ್ಲಿಮೆಂಟ್ನ ಒಳಗಡೆ, ಅಸೆಂಬ್ಲಿಯಲ್ಲಿ ಎಲ್ಲ ಕಡೆ ವಿರೋಧ ಮಾಡಿ ಇದನ್ನ ನಾವು ಫುಲ್ ಸ್ಟಾಪ್ ಮಾಡ್ತೇವೆ. ಸರ್, ತಾವು ಹೇಳಿದ್ರಿ ಈ ಒಂದು ಮೀಸಲಾತಿಯ ಹೋರಾಟ ಅಂದ್ರೆ ಮೀಸಲಾತಿಯ ವಿರುದ್ಧ ನಾವು ಹೋರಾಟ ಮಾಡ್ತೀವಿ, ಕಾನೂನು ಹೋರಾಟಕ್ಕೂ ಮುಂದಾಗ್ತೀವಿ ಎನ್ನುವಂಥದ್ದು. ಇದು ಖಂಡಿತವಾಗ್ಲೂ ಕೂಡ ಈ ಹೋರಾಟ ಏನಿದೆ ಇದು ಭಾರತೀಯ ಜನತಾ ಪಾರ್ಟಿಯ ನಂಬಿರುವಂತಹ ಸಂವಿಧಾನದ ಮೂಲ ಆಶಯಕ್ಕೆ ವಿರೋಧವಾಗಿರುವಂತದ್ದು. ನಮ್ಮ ಅಷ್ಟೂ ಶಕ್ತಿಯನ್ನ ಮೀಸಲಿಟ್ಟು ಈ ಹೋರಾಟವನ್ನು ನಾವು ಮುಂತೆಗೆದುಕೊಂಡು ಹೋಗ್ತೀವಿ. SC STಗಳಿಗೆ, OBCಗಳಿಗೆ ಇದರಿಂದ ಅನ್ಯಾಯ ಆಗುತ್ತೆ. ಸಾಮಾನ್ಯ ಬಡ ಕುಟುಂಬದಲ್ಲಿರುವಂತಹ ಹಿಂದೂಗಳಿಗೆ ಅನ್ಯಾಯ ಆಗುತ್ತೆ. ರಾಜ್ಯದಲ್ಲಿ ಯಾವ್ದು PFI KFD ಅನ್ನುವಂಥ ಆರ್ಗನೈಸೇಷನ್ಗಳು, ಈ ಟೆರರಿಸ್ಟ್ ಆರ್ಗನೈಸೇಷನ್ಗಳಿದ್ವು, ಆ ಆರ್ಗನೈಸೇಷನ್ ಪುಡಾರಿಗಳು ಯಾರಿದ್ರು ಅವರಿಗೆ 4% ರಿಸರ್ವೇಶನ್ ನಲ್ಲಿ ಸಹಕಾರ ಕೊಟ್ಟು ಅವರಿಗೊಂದಿಷ್ಟು ಶಕ್ತಿ ಕೊಡಬೇಕು ಅಂತ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ, ಕಾಂಗ್ರೆಸ್ ಸರ್ಕಾರ. ಇದನ್ನ ನಾವು ವಿರೋಧ ಮಾಡೋರಿದ್ದೀವಿ. ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ನಮಗೆ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚಕ್ಕೂ ದುಡ್ಡಿಲ್ಲ ಅಂದಂತ ಮುಖ್ಯಮಂತ್ರಿಗಳು 1,000 ಕೋಟಿ ರೂಪಾಯಿ ಈಗ ಮುಸ್ಲಿಂ ಕಾಲೋನಿ ಡೆವಲಪ್ಮೆಂಟ್ ಫಂಡ್ ಅಂತ ಎತ್ತಿಡೋದಕ್ಕೆ ದುಡ್ಡಿದೆ ಅವರ ಹತ್ರ, ಇದನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದನ್ನೆಲ್ಲ ನಾವು ವಿರೋಧ ಮಾಡ್ತೀವಿ. ರಾಜ್ಯದ ಜನರನ್ನ ನಾವು ಜಾಗೃತಿಗೊಳಿಸ್ತೀವಿ. ಕೋರ್ಟ್ನಲ್ಲೂ ಪ್ರಶ್ನೆ ಮಾಡಿ ಇದನ್ನ ನಾವು ಗೆಲ್ತೀವಿ.
ಇದಿಷ್ಟು ಸಂಸದ ತೇಜಸ್ವಿ ಸೂರ್ಯ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಪರ್ವೇಜ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಈಗ ರಾಜ್ಯದ ಬಿಜೆಪಿ ಸಂಸದರು ಸಮರವನ್ನ ಸಾರ್ತಾ ಇದ್ದಾರೆ. ಅದು ಕೂಡ ಸಾಮೂಹಿಕ ಸುದ್ದಿಗೋಷ್ಠಿ ಮಾಡುವ ಮುಖಾಂತರ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಕಿಡಿಕಾರ್ತಾ ಇದ್ದಾರೆ. ರಾಜ್ಯ ಬಿಜೆಪಿ ಸಂಸದರ ಸಾಮೂಹಿಕ ಸುದ್ದಿಗೋಷ್ಠಿ ಇದು. 4% ಮೀಸಲಾತಿಗೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಸಿದ್ದು ಸರ್ಕಾರದಿಂದ ಸಮಾಜ ಒಡೆಯುವಂತ ಕೆಲಸ ಇದು. ದೆಹಲಿಯಲ್ಲಿ ರಾಜ್ಯದ ಸಂಸದರ ಗಂಭೀರ ಆರೋಪ ಇದೆ. 4% ಮೀಸಲಾತಿಗೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತ ಬಿಜೆಪಿಯ ಸಂಸದರು ಸಾಮೂಹಿಕ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಮುಸ್ಲಿಂಗೆ 4% ಏನು ಮೀಸಲಾತಿ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಇದಕ್ಕೆ ಬಿಜೆಪಿ ತೀವ್ರ ಏನು ವಿರೋಧವನ್ನ ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸಂಸದರಾದ ತೇಜಸ್ವಿ ಸೂರ್ಯ ಅವರಿದ್ದಾರೆ. ಸರ್, ಮುಸಲ್ಮಾನರಿಗೆ ಅದರಲ್ಲೂ ರಾಜ್ಯದಲ್ಲಿ 4% ಮೀಸಲಾತಿ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಬಿಜೆಪಿ ಇದರ ವಿರೋಧ ಯಾಕೇನು? ಧರ್ಮದ ಆಧಾರದ ಮೇಲೆ ರಿಸರ್ವೇಶನ್ ಕೊಡಬಾರದು ಅನ್ನುವಂಥದ್ದು ದೇಶದ ಸಂವಿಧಾನದ ಆಶಯ. ಅಂಬೇಡ್ಕರ್ರಿಂದ ಹಿಡಿದು ದೇಶದ ಸುಪ್ರೀಂ ಕೋರ್ಟ್ನವರೆಗೆ ಬಾರಿ ಬಾರಿ ಧರ್ಮದ ಆಧಾರದ ಮೇಲೆ ರಿಸರ್ವೇಶನ್ ಕೊಡಬಾರದು. ಈ ಧರ್ಮದ ಆಧಾರದ ಮೇಲೆ ರಿಸರ್ವೇಶನ್ ದೇಶದ ವಿಭಜನೆಗೆ ಕಾರಣ ಆಗುತ್ತೆ. ದೇಶದ ಏಕತೆಗಿರುವಂತಹ ಬಹಳ ದೊಡ್ಡ ಒಂದು ಅಸ್ತ್ರ ಅದು. ಇದನ್ನು ಮಾಡಬಾರದು ಅಂತ ವಿರೋಧ ಮಾಡಿದೆ. ಆ ಕಾರಣಕ್ಕೋಸ್ಕರ ನಮ್ಮ ವಿರೋಧ ಇದೆ. SC ST OBCಗಳಿಗೆ ಅವರು ಹಿಂದುಳಿದಿದ್ದಾರೆ ಅನ್ನುವಂಥ ಕಾರಣಕ್ಕೆ ಅವರಿಗೆ ರಿಸರ್ವೇಶನ್ ಇರೋದೇ ಹೊರತು ಧರ್ಮದ ಆಧಾರದ ಮೇಲಲ್ಲ. ನೀವು ಧರ್ಮದ ಆಧಾರದ ಮೇಲೆ ರಿಸರ್ವೇಶನ್ ಕೊಟ್ರೆ ನೀವು ಮತಾಂತರವನ್ನ ಸರ್ಕಾರವೇ ಪೋಷಣೆ ಮಾಡ್ದಂಗಾಗತ್ತೆ. ರಾಜ್ಯದಲ್ಲಿ ಇವತ್ತು ವೋಟ್ ಬ್ಯಾಂಕ್ನ ಗಟ್ಟಿ ಮಾಡಿಕೊಳ್ಬೇಕು, ಇನ್ನಷ್ಟು ಜನನ್ನ ಮುಸಲ್ಮಾನರನ್ನಾಗಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಕಾಂಗ್ರೆಸ್ ಸರ್ಕಾರ ಈ ರೀತಿ ಪ್ರಯತ್ನ ಮಾಡಲಿಕ್ಕೆ ಹೊರಟಿದೆ. ಇದನ್ನು ನಾವು ಕೋರ್ಟ್ನ ಹೊರಗಡೆ, ಪಾರ್ಲಿಮೆಂಟ್ನ ಒಳಗಡೆ, ಅಸೆಂಬ್ಲಿಯಲ್ಲಿ ಎಲ್ಲ ಕಡೆ ವಿರೋಧ ಮಾಡಿ ಇದನ್ನ ನಾವು ಫುಲ್ ಸ್ಟಾಪ್ ಹಾಡ್ತೇವೆ. ಸರ್, ತಾವು ಹೇಳಿದ್ರಿ ಈ ಒಂದು ಮೀಸಲಾತಿಯ ಹೋರಾಟ ಅಂದ್ರೆ ಮೀಸಲಾತಿಯ ವಿರುದ್ಧ ನಾವು ಹೋರಾಟ ಮಾಡ್ತೀವಿ, ಕಾನೂನು ಹೋರಾಟಕ್ಕೂ ಮುಂದಾಗ್ತೀವಿ ಎನ್ನುವಂಥದ್ದು. ಖಂಡಿತವಾಗ್ಲೂ ಕೂಡ ಈ ಹೋರಾಟ ಏನಿದೆ ಇದು ಭಾರತೀಯ ಜನತಾ ಪಾರ್ಟಿಯ ನಂಬಿರುವಂತಹ ಸಂವಿಧಾನದ ಮೂಲ ಆಶಯಕ್ಕೆ ವಿರೋಧವಾಗಿರುವಂತದ್ದು. ನಮ್ಮ ಅಷ್ಟೂ ಶಕ್ತಿಯನ್ನ ಮೀಸಲಿಟ್ಟು ಈ ಹೋರಾಟವನ್ನು ನಾವು ಮುಂತೆಗೆದುಕೊಂಡು ಹೋಗ್ತೀವಿ. SC STಗಳಿಗೆ, OBCಗಳಿಗೆ ಇದರಿಂದ ಅನ್ಯಾಯ ಆಗುತ್ತೆ. ಸಾಮಾನ್ಯ ಬಡ ಕುಟುಂಬದಲ್ಲಿರುವಂತಹ ಹಿಂದೂಗಳಿಗೆ ಅನ್ಯಾಯ ಆಗುತ್ತೆ. ರಾಜ್ಯದಲ್ಲಿ ಯಾವ್ದು PFI KFD ಅನ್ನುವಂಥ ಆರ್ಗನೈಸೇಷನ್ಗಳು, ಈ ಟೆರರಿಸ್ಟ್ ಆರ್ಗನೈಸೇಷನ್ಗಳಿದ್ವು, ಆ ಆರ್ಗನೈಸೇಷನ್ ಪುಡಾರಿಗಳು ಯಾರಿದ್ರು ಅವರಿಗೆ 4% ರಿಸರ್ವೇಶನ್ ನಲ್ಲಿ ಸಹಕಾರ ಕೊಟ್ಟು ಅವರಿಗೊಂದಿಷ್ಟು ಶಕ್ತಿ ಕೊಡಬೇಕು ಅಂತ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ, ಕಾಂಗ್ರೆಸ್ ಸರ್ಕಾರ. ಇದನ್ನ ವಿರೋಧ ಮಾಡೋರಿದ್ದೀವಿ. ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ನಮಗೆ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚಕ್ಕೂ ದುಡ್ಡಿಲ್ಲ ಅಂದಂತ ಮುಖ್ಯಮಂತ್ರಿಗಳು 1,000 ಕೋಟಿ ರೂಪಾಯಿ ಈಗ ಮುಸ್ಲಿಂ ಕಾಲೋನಿ ಡೆವಲಪ್ಮೆಂಟ್ ಫಂಡ್ ಅಂತ ಎತ್ತಿಡೋದಕ್ಕೆ ದುಡ್ಡಿದೆ ಅವರ ಹತ್ರ. ಇದನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದನ್ನೆಲ್ಲ ನಾವು ವಿರೋಧ ಮಾಡ್ತೀವಿ. ರಾಜ್ಯದ ಜನರನ್ನ ನಾವು ಜಾಗೃತಿಗೊಳಿಸ್ತೀವಿ. ಕೋರ್ಟ್ನಲ್ಲೂ ಪ್ರಶ್ನೆ ಮಾಡಿ ಇದನ್ನ ನಾವು ಗೆಲ್ತೀವಿ. ಇದಿಷ್ಟು ಸಂಸದ ತೇಜಸ್ವಿ ಸೂರ್ಯ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಪರ್ವೇಜ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ.